ನಮ್ದು ಏನಿಲ್ಲಪ್ಪ ನೋಡಿ, ಇವಾಗ 13ನೇ ದೇವಸ್ಥಾನ ನಡೀತಾ ಇದೆ. ಅದು 6 crores ಬಜೆಟ್ ನಮ್ಮದು ದೇವಸ್ಥಾನದ್ದು, 6 ಕೋಟಿ. ನನಗೆ ಮೇಯ್ನ್ ಸೋರ್ಸ್ ಬಂದು ನನ್ನ ತಾಯಿ. ಅಮ್ಮ ಈ ದೇವಸ್ಥಾನ ಪ್ರಾರಂಭ ಮಾಡಿದ್ರೆ ಅವ್ರು ಒಂದು 10 ಲಕ್ಷ ಕೊಡ್ತಾರೆ. ನಮ್ಮ ಅಣ್ಣ ಅವ್ರೊಂದು 10 ಲಕ್ಷ, ನನ್ನ ತಮ್ಮ ಅವ್ರೊಂದು 10 ಲಕ್ಷ ಕೊಡ್ತಾರೆ. ಸೊ ನನಗೆ ಅಲ್ಲೇ 30 ಲಕ್ಷ ಬಂತು. ಮಗಳು ಒಂದು 5 ಲಕ್ಷ ಕೊಡ್ತಾರೆ, 40 ಲಕ್ಷ. ನನಗೆ ಮೇಯ್ನು ಫಂಡು ಮನೆಯಲ್ಲೇ ಜನ್ರೇಟ್ ಆಗುತ್ತಲ್ಲ, ಅದೊಂದು ನನಗೆ ಸ್ಟ್ರೆಂತ್. ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕಾಯ್ತು, ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಬಿಟ್ಟು. ವೆಸ್ಟರ್ನ್ ಕಲ್ಚರ್ ನಮ್ಗೆ ಬೇಕಾಗಿರಲಿಲ್ಲ, ಹೌದು, ನಮಗೆ ಟೆಕ್ನಾಲಜಿ ಬೇಕಾಯ್ತು. ಇವಾಗ ಮೊಬೈಲ್ ಎಷ್ಟು ಅಡಿಕ್ಟಿವ್ ಆಗಿದೆ ಅಂದರೆ ಒಂದು 1 hour ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ. ನಾನು ಹೋಗಿ ಖುದ್ದಾಗಿ ನೋಡಿದಾಗ, ಹೋಗಿ ದೇವಸ್ಥಾನ ನಾನು 1 ಲಕ್ಷ 2 ಲಕ್ಷ ಕೊಟ್ಟರೆ ಆಗಲ್ಲ, ಪುನಃ ನಿಂತೋಯ್ತದೆ. ಇದನ್ನು ಟೇಕಪ್ ಮಾಡ, ಫುಲ್ ಜೀರ್ಣೋದ್ಧಾರ ಮಾಡಿ ನಿಮ್ಮ ಕೈ ಕೊಡ್ತೀವಿ. ಕಾಶಿ ಕಾಡುಗೋಡಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಶಿವರಾತ್ರಿ ಬಂದರೆ 20,000 ಜನ, 20,000 25,000 ಪೀಪಲ್. ಗೌರ್ಮೆಂಟ್ ಪೊಲೀಸ್ ಹಾಕಿರ್ತಾರೆ ಸೆಕ್ಯೂರಿಟಿ. ಸೊ ಇಮ್ಯಾಜಿನ್, ಉಂಡಿ ಕಲೆಕ್ಷನ್ ಬರುತ್ತೆ, ದೇವಸ್ಥಾನ ಡೆವಲಪ್ಮೆಂಟ್ ಆಗುತ್ತೆ. ಧರ್ಮ ಬೆಳೆಸಬೇಕು, ಧರ್ಮ ರಕ್ಷಿಸಬೇಕು, ಧರ್ಮ ರಕ್ಷಿತ. ಸೊ ನಾವು ಹಳೆಯ ದೇವಸ್ಥಾನಗಳನ್ನ ಯಾಕೆ ಜೀರ್ಣೋದ್ಧಾರ ಮಾಡಬೇಕು ಅಂದರೆ, ಹಳೆಯ ದೇವಸ್ಥಾನಗಳಲ್ಲಿ ಪವರ್ ಇದೆ. ಇಲ್ಲ, ನೀವು ಈ ಸ್ಪೆಷಲ್ ಸನಾತನ ಧರ್ಮ ಅಂದಾಗ ಆ ಒಂದು ಎನರ್ಜಿಯಿಂದ ಮಾತಾಡ್ತಿರೋದ್ರಿಂದ ಒಂದು ಪ್ರಶ್ನೆ ಏನಂತಂದರೆ, ತುಂಬ ವರ್ಷಗಳ ಹಿಂದನೇ ಡಿ ವಿ ಗುಂಡಪ್ಪ ಅವರು ಹೇಳಿದ್ರಂತೆ, ಫ್ಯೂಚರಲ್ಲಿ ಹೆಂಗಾಗುತ್ತೆ ಅಂದರೆ ವಿದೇಶಿಯರು ನಮ್ಮ ಪುಸ್ತಕಗಳನ್ನು ಓದ್ತಾರೆ, ನಾವು ಅವ್ರ ಪುಸ್ತಕಗಳನ್ನು ಓದ್ತೀವಿ ಅಂತ. ಅದು ಈಗ ಪ್ರೂವ್ ಆಗಿದೆ ಸರ್. ಅವರೆಲ್ಲರೂ ರಾಮಾಯಣ ಓದ್ತಿದ್ದಾರೆ, ಮಹಾಭಾರತ ಓದ್ತಿದ್ದಾರೆ, ಹಿಂದೂ ಧರ್ಮವನ್ನು ಅಭ್ಯಾಸ ಮಾಡ್ತಿದ್ದಾರೆ, ಭಗವದ್ಗೀತೆನ ಪಠಣ ಮಾಡ್ತಿದ್ದಾರೆ. ನಾವು ಅವ್ರ ಪುಸ್ತಕನ ಓದ್ತಿದ್ದೀವಿ. ಇದಕ್ಕೆ ನೀವೇ ಕನೆಕ್ಟ್ ಆಗ್ತೀರಿ? ನಾವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕಾಯ್ತು, ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಬಿಟ್ಟು. ವೆಸ್ಟರ್ನ್ ಕಲ್ಚರ್ ನಮ್ಗೆ ಬೇಕಾಗಿರಲಿಲ್ಲ, ಹೌದು, ನಮಗೆ ಟೆಕ್ನಾಲಜಿ ಬೇಕಾಯ್ತು. ಟು ಎರಾಡಿಕೇಟ್ ಪಾವರ್ಟಿ ವಿ ನೀಡ್ ಮಾಡರ್ನ್ ಟೆಕ್ನಾಲಜಿ. ಸೊ ಒಂದಾನೊಂದು ಕಾಲದಲ್ಲಿ ಭಾರತ ತುಂಬ ರಿಚೆಸ್ಟ್ ಪ್ಲೇಸ್ ಆನ್ ಅರ್ತ್, ಹೌದು, ಒಂದು ಯುಗದಲ್ಲಿ, ಹೌದು, ಒಂದು ಕಾಲದಲ್ಲಿ, ಅಂದರೆ ಈ ಕಲಿಯುಗದಲ್ಲೇ. ಯಾಕಂದರೆ ರಾಮಾಯಣ ನಡೆದಿದ್ದು, ಶ್ರೀರಾಮ ಜನನ ಆಗಿದ್ದು ಭಾರತದಲ್ಲಿ, ಹೌದು. ಕೃಷ್ಣ ಮಹಾಭಾರತ ನಡೆದಿದ್ದು ಭಾರತದಲ್ಲಿ. ಸೊ ಈ ಕಲಿಯುಗದಲ್ಲಿ ಭಾರತ ತುಂಬ ರಿಚ್ ಆಗಿತ್ತು. ಬಟ್ಟು ಬ್ರಿಟಿಷರು ಬಂದರು, ಟ್ರೇಡಿಂಗ್ ಬಂದರು, ಅವರು ಮ್ಯಾನಿಪುಲೇಟ್ ಮಾಡಿಕೊಂಡ್ರು. ಮೊಘಲರು ಬಂದರು, ಅವ್ನು ಬಾಬರ್ ಬಂದ, ಬಾಬರ್ ಮಗ ಹುಮಾಯೂನು, ಅವರು ಅಕ್ಬರು ಎಲ್ಲ ಬಂದರು. ಆಯ್ತು, ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವಿದರಲ್ಲಿ ನಾವು ಹಿಸ್ಟ್ರಿ ಅಂದರೆ ಏನು? ಹಿಸ್ ಸ್ಟೋರಿ, HIS, ಹಿಸ್ ಸ್ಟೋರಿ ಈಸ್ ಹಿಸ್ಟರಿ. ಸೊ ಅದರಲ್ಲಿ ನಾವು ಹಿಸ್ಟ್ರಿನ ನಾವು ಓದಿದ್ದೀವಿ, ಕೇಳಿದ್ದೀವಿ. ನಾನು ವಿಜುವಲೈಸ್ ಮಾಡಿದ್ದಂದರೆ, ನಮ್ಮ ಭಾರತದಲ್ಲಿ ನಮ್ಮನ್ನು ಬಂದು ಆಳಿದ್ರು, ರೂಲ್ ಮಾಡಿದ್ರು. ಯಾಕೆ? ನಮ್ಮಲ್ಲಿ ಯೂನಿಟಿ ಇರಲಿ. ಫಸ್ಟ್ ನಮ್ಮ ರಾಜ, ಪಕ್ಕದ ರಾಜ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಆರ್ಮಿ ಬೇರೆಯವರಿಗೆ ಒಂದು ಸ್ವಲ್ಪ ಇದಾಗುತ್ತೆ. ಸೊ ಹಂಗಾಗಿ ನಮ್ಮಲ್ಲಿ ಯೂನಿಟಿ ಇಲ್ದಿರೆ ನಾವು ಇದಾದ್ವಿ. ಇವತ್ತು ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಅಸ್ಸಾಮಲ್ಲಿ ಇವತ್ತವರು ಮೊಘಲರು ಯಾರು ಅಸ್ಸಾಂನ ರೂಲ್ ಮಾಡಿಲ್ಲ. ಹಿಸ್ಟ್ರಿ ನೋಡಿ ಹೋದ್ರಿ. ಓಕೆ, ಏನು ಸರ್, ಏನು ರೀಸನ್ ಸರ್ ಅದು? ಅಲ್ಲಿ ಒಬ್ಬ ಬರ್ಫುಖಾನ್ ಅಂತ ಹೇಳಿ, ವಡ್ಶಿ ಬರ್ಫುಖಾನ್ ಅವರೊಬ್ಬ ಲೀಡ್ರು, ಅಷ್ಟು ಡೈನಾಮಿಕ್ ಲೀಡರು, ಏನೋ ಟೆರರ್. ಅಂದರೆ ಇವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಹೆಂಗೆ, ಆ ಥರ ಬರ್ಫುಖಾನ್. ಅಸ್ಸಾಂ, ಎಂಟೈರ್ ಅಸ್ಸಾಮನ್ನು ಇವತ್ತರೆಗೂ ಯಾರು ರೂಲ್ ಮಾಡೋಕ್ಕಾಗಲಿಲ್ಲ. ವಾವ್, ಹಿಸ್ಟ್ರಿ. ಒಂದೇ ದಿನ 30,000 to 35,000 ಮೊಘಲರನ್ನು ಕೊಂದಿದ್ದಾರೆ ಅಸ್ಸಾಂ ಅವರು. ಅದಕ್ಕೆ ಅಸ್ಸಾಂ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಅವರು ಯಾರನ್ನೂ ಬಿಡಲಿಲ್ಲ, ಅಸ್ತಿತ್ವವನ್ನು ಬಿಟ್ಕೊಡ್ಲಿಲ್ಲ. ಇಷ್ಟ. ಹಾಂ ಸರ್, ಇವತ್ತಿಗೂ ನೀವು ಅಂದರೆ ಒಂದಷ್ಟು ಕೆಲಸದ ವಿಚಾರವಾಗಿ ಅಥವಾ ಈ ಧಾರ್ಮಿಕ ಸೇವಾ ಕೆಲಸದ ವಿಚಾರವಾಗಿ ಆಚೆ ಎಲ್ಲ ಹೋಗ್ತಿರ್ತಿರಲ್ಲ, ಅಲ್ಲೆಲ್ಲ ಈಗಿನ ಯೂತ್ಸ್ ಹೆಂಗಿದೆ ಸರ್? ಅವ್ರದ್ದು ಥಾಟ್ ಪ್ರೊಸೆಸ್ ಹೆಂಗಿದೆ? ನಮ್ಮ ಧರ್ಮ, ರಾಮಾಯಣ, ಮಹಾಭಾರತ. ಇಂದಿನ ಯುವಕರೇ ಮುಂದಿನ ಪ್ರಜೆಗಳು. ಒಂದು ಟುಡೇಸ್ ಯೂತ್ ಈಸ್ ಟುಮಾರೋಸ್ ಫ್ಯೂಚರ್. ನಾನೇ ಇವಾಗ ಜೆನ್ಜಿ ಅಂತೀವಿ, ಜೆನ್ಜಿ ಆಲ್ಫಾ ಅಂತೀವಿ.
ನಾನು ನೋಡಿದ್ದು ಏನಂದರೆ ಯುವಕರಲ್ಲಿ ಇವಾಗ ಟೆಕ್ನಾಲಜಿ ಬಂದಿದೆ. ಸಾಫ್ಟ್ವೇರ್ ಮಿಷಿನ್ ವರ್ಸಸ್ ಮೈಂಡ್. ಎಸ್, ಸಾಫ್ಟ್ವೇರ್ ಇವಾಗ ನಾನು ತುಂಬ ಐ ಫೀಲ್ ವೆರಿ ಮ್ಯಾನ್ ಮೇಡ್ ಐಟಮ್. ಅದು ಟೆಕ್ನಾಲಜಿ, ಅದು ಪ್ಲಗ್ ಆಗ್ತೀವಿ, ಸ್ವಿಚ್ ಆಗ್ತೀವಿ, ಅದು ಆನ್ ಆಗುತ್ತೆ. ನಮಗೆ ದೇವರು ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಮೈಂಡು, ಬಾಡಿ, ಯಾವ ಆರ್ಗನ್ ಎಷ್ಟೆಷ್ಟು ಹೊತ್ತು ಕೆಲಸ ಮಾಡೋದು. ಸೊ ನೀವು ಮಿಷಿನ್ಗೂ ಮೈಂಡ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಎಸ್, ಆಬ್ವಿಯಸ್ಲಿ. ಅವಾಗೇನಾಗುತ್ತೆ ಅಂದರೆ ಯು ಆರ್ ಪುಟಿಂಗ್ ಮೋರ್ ಆಫ್ ಸ್ಟ್ರೆಸ್ ಆನ್ ಯುವರ್ ಸೆಲ್ಫ್ ಬಾಡಿ. ಇಲ್ಲ, ಕ್ಲಾರಿಟಿ ಕೂಡ ಸಿಗಲ್ಲ. ಅದು ನಮ್ಮದೇ ಬೇರೆ, ಮೆಷಿನ್ದೇ ಬೇರೆ. ಅವ್ರಿಗೆ ಅದು ಸಿಸ್ಟಮ್ ಒಳಗಡೆ ಹೋಗ್ಬಿಡ್ತಾರೆ. ಇವಾಗ ಏನಿಲ್ಲ, ಸಿಂಪಲ್ ಮೊಬೈಲ್. ಇವಾಗ ಮೊಬೈಲ್ ಎಷ್ಟು ಅಡಿಕ್ಟಿವ್ ಆಗಿದೆ ಅಂದರೆ ಒಂದು 1 hour ಮೊಬೈಲ್ ಬಿಟ್ಟಿರೋಕ್ಕಾಗಲ್ಲ. ಒಂದು. ಎರಡನೇದು, ಮೊಬೈಲ್ ಬರೋಕ್ಕೆ ಮುಂಚೆ ನಾವೆಲ್ಲ ಬೇರೆ ಲಕ್ಕಿ. ಮೊಬೈಲ್ ಬರೋಕ್ಕೆ ಮುಂಚೆ ಲ್ಯಾಂಡ್ಲೈನ್ ಇತ್ತಪ್ಪ. ನನಗೊಂದು 50 ನಂಬರ್ ಗೊತ್ತಿತ್ತು. ನಮ್ಮ ಚಿಕ್ಕಪ್ಪ ನಂಬರು, ನಮ್ಮ ದೊಡ್ಡಪ್ಪ ನಂಬರು, ನಮ್ಮ ಅತ್ತೆ, ನಾವು ಎಲ್ಲರ ಮನೆಗಳ ನಂಬರ್ ನನಗೆ ಮೈಂಡಲ್ಲಿ ಸ್ಟೋರ್ ಆಗಿತ್ತು. ಅವ್ರ ಮನೆಗೆ ಫೋನ್ ಮಾಡಿದ್ರೆ ಡ್ರಪ್ ಅಂತ ತೊಗೊಂಡು ಹೊಡಿತಾ ಇದ್ದೆ. ಸ್ಟೋರ್ ಆಗಿತ್ತು. ಇವಾಗ ಮೊಬೈಲ್ ಬಂದಮೇಲೆ ನೋಡಿ, ಆ ಮೊಬೈಲ್ ಬಂದಮೇಲೆ ಮೊಬೈಲಲ್ಲಿ ಎಲ್ಲ ಫೀಡ್ ಮಾಡಿರ್ತೀವಲ್ಲ, ಅವ್ರ ನಂಬರೇ ನಮಗೆ ಬರಲ್ಲ, ಮೈಂಡಲ್ಲಿ ಇರಲ್ಲ. ಅವ್ರನ್ನ ಸರ್ಚ್ ಮಾಡಿ ಅವ್ರ ನಂಬರ್ ತಗೋ ಒಂದು 10,000 ನಂಬರ್ ಇದೆ ಮೊಬೈಲಲ್ಲಿ, ಬಟ್ ಇಲ್ಲಿ ಮೈಂಡಲ್ಲಿ ಸ್ಟೋರ್ ಆಗಿರಲ್ಲ. ಸೊ ಟೆಕ್ನಾಲಜಿ ಬಂದು, ಟೆಕ್ನಾಲಜಿ ಈಸ್ ಒನ್ ವೇ ಗುಡ್, ದ ಅದರ್ ವೇ ವೆರಿ ಬ್ಯಾಡ್. ಟೆಕ್ನಾಲಜಿ ತುಂಬ ಬ್ಯಾಡ್. ಇವತ್ತಿನ ನೆಕ್ಸ್ಟು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ಏನಿಲ್ಲಪ್ಪ, ಇವತ್ತು ನಾವು ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ಅಲ್ಲಿ ಕೆನಾನ್ ಇದೆ, ಇಲ್ಲಿ ಸೋನಿ ಇದೆ. ಇವತ್ತು ಫೋಟೋಗ್ರಾಫರ್ಸ್ ಎಲ್ಲಿದ್ದಾರಪ್ಪ ಪಾಪ, ಅವರು ಫೋಟೋ ಇದೇ ಹೋಯ್ತಲ್ರಿ ಪಾಪ, ಎಲ್ಲ ಮೊಬೈಲ್. ಮ್ಯಾನ್ ಪವರ್ ಕಿಲ್ಡ್ ಆಗ್ಬಿಡ್ತು. ಒಂದು ಮೊಬೈಲು ಎಂಟೈರ್ ಇಂಡಸ್ಟ್ರಿನ ಕೊಂದುಬಿಡ್ತು. ಇವಾಗ ಫೋಟೋಗ್ರಾಫರ್ಸ್ ಇಲ್ಲ. ಎಲ್ಲೋಗು ಸೆಲ್ಫಿ ತಗೋ, ಎಲ್ಲ ಫೋಟೋ ಇದರಲ್ಲೇ ತಗೋ, ಫೋನ್ಗಳಲ್ಲಿ. ಸೊ ಇಂಡಸ್ಟ್ರಿನೇ ಹೋಯ್ತಲ್ಲ. ಸೊ ಇದು ಒಂಥರ ಇಟ್ ಈಸ್ ಒನ್ ವೇ ಗುಡ್, ದ ಅದರ್ ವೇ ವೆರಿ ಡೇಂಜರಸ್ ಟೆಕ್ನಾಲಜಿ. ಸರ್, ಈಗ ಈ ದೇವಸ್ಥಾನಗಳ ಜೀರ್ಣೋದ್ಧಾರದ ಕೆಲಸಕ್ಕೆ ಹೋಗ್ತಿರ್ತಿರಲ್ಲ, ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಿರುವಂಥ ಒಂದಷ್ಟು ನಿಮಗಿಂತ ಚಿಕ್ಕವರು, ಏಜಲ್ಲಿ ಚಿಕ್ಕವರು, ಅವರು ನಿಮ್ಮ ಕೆಲಸ ನೋಡಿ ಇನ್ಸ್ಪೈರ್ ಆಗಿ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ದೆ ಅಂದರೆ ಇನ್ಸ್ಪೈರ್ ಆಗಿದೆ? ಇನ್ಸ್ಪೈರ್ ಆಗಿ ಮಾಡಿ. ನಾನು ಕೇರಳಗೆ ರೆಗ್ಯುಲರ್ ಹೋಗ್ತಿರ್ತೀನಿ. ಅಲ್ಲಿ ಶಿವಾಲಯ ಇತ್ತು ಕೇರಳದಲ್ಲಿ. ನಮ್ಮ ಸ್ನೇಹಿತರು ನನ್ನ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಪ್ರಾರಂಭ ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಬೆಳಿಗ್ಗೆ ಸಂಜೆ ಹೋಗೋಣ ಅಂತ ಮನಸ್ಸಲ್ಲಿ, ಸಂಜೆ ಹೋಗೋಣ. ಸೊ ಸಂಜೆ ಹೋದ್ವಿ. ತುಂಬ ಹಳ್ಳಿ ದೇವಸ್ಥಾನ ತ್ರಿಶೂರಲ್ಲಿ, ಪೆರಿವಣಂ ಮಹಾದೇವ್, ತುಂಬ ಹಳೆಯ ದೇವಸ್ಥಾನ. ಹೋದ್ವಿ, ಭಯಂಕರ ಬೆಳಕೇ ಇಲ್ಲ, ಕತ್ಲು. ಎಲ್ಲೋ ದೇವಸ್ಥಾನ ಒಳಗಡೆ ಒಂದು ದೀಪ, ಬೆಳಕು ಇಲ್ಲ, ನೋ ಲೈಟ್, ನೋ ಎನರ್ಜಿ. ನಾನೇನು ಮಾಡಿದೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅವ್ರನ್ನ ಕರೆದುಬಿಟ್ಟು, ನೋಡ್ರಿ ಇದು 1 ಲಕ್ಷ ದೀಪ ಆ ದೇವಸ್ಥಾನದಲ್ಲಿ, 1 lakh ದೀಪಗಳಿದೆ ಆಚೆ, ಅದನ್ನು ನೀವು ಮಾಡಿ ಅಂಥೇಳಿ ಶಿವರಾತ್ರಿಗೆ ಪ್ರಾರಂಭ ಮಾಡಿದೆ. ಅಂದರೆ ನಾವು ಎಣ್ಣೆನು ಮತ್ತು ಬತ್ತಿ ಎಲ್ಲ ಕೊಡಿಸ್ಬೇಕು. ಅವರು ಎಲ್ಲ ಅಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಯುವಕರನ್ನೆಲ್ಲ ಕರ್ಕೊಂಡು ಅವರು ಮನೆಗಳಲ್ಲೆಲ್ಲ ಬಂದು ಅವರೇ ಫ್ಯಾಮಿಲಿ ಎಲ್ಲ ನಾವೇನಂದರೆ ನಾವು ಪ್ರೊಕ್ಯೂರ್ ಮಾಡ್ಕೊಳ್ಳೋ ಆಯಿಲು ಮತ್ತು ಇದು 1 lakh ದೀಪಗಳು ಫುಲ್ಲು ದೇವಸ್ಥಾನ ಫುಲ್ಲು ಅದು ಪ್ರಾರಂಭ ಮಾಡಿ. ಒಂದು ಲಕ್ಷ ದೀಪಗಳು ದೇವಸ್ಥಾನದ ಸನ್ನಿಧಾನದಲ್ಲಿ, ಅವಾಗ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ನಾನು ಪ್ರಾರಂಭ ಮಾಡಿ ಒಂದು 13 ವರ್ಷ ಆಯಿತು. ಇವಾಗ ಏನು ಡೆವಲಪ್ ಆಗಿದೆ ದೇವಸ್ಥಾನ ಅಂದರೆ ಭಯಂಕರ ಎನರ್ಜಿ. ಇವಾಗ ಕತ್ಲಿರೋ ಜಾಗದಲ್ಲಿ ಒಂದು ಬೆಳಕಿಡು, ಅದೇ ಎಷ್ಟು ಲೈಟ್ ಬರುತ್ತೆ. ಸೊ ಅಷ್ಟು 1 ಲಕ್ಷ ದಿಯ ಇಟ್ಟರೆ ಇನ್ನೆಷ್ಟು ಬೆಳಕು ಬರುತ್ತೆ, ಇನ್ನೆಷ್ಟು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳು, 9th standard 10th standard 6th standard ಓದೋ ಮಕ್ಕಳು ವಾಲಂಟ್ರಿ ಆಗಿ ಬಂದು ಅವರೇ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾರೆ. ಸೊ ಏನಂದರೆ ಅದೊಂದು ಮೂಮೆಂಟ್. ಸೊ ಅದು ಐ ರಿಯಲಿ ಫೀಲ್ ಹ್ಯಾಪಿ. ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರಿಗೆ ಎಂಟೈರ್ ಲೈಫ್ ಚೇಂಜಿಂಗ್ ಒಂದು ಇದಾಗುತ್ತೆ. ಸರ್, ಇದು ನೀವು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಸರ್? ಫಾರ್ ಎಕ್ಸಾಂಪಲ್ ಜೀರ್ಣೋದ್ಧಾರದ್ದು ಇಲ್ಲೊಂದು ನೀಡಿದೆ ಒಂದು ಹೆಂಗೆ ನೋಡಿ ಅದು ಹೇಳ್ತೀನಿ.
ಇವಾಗ ಎಲ್ಲೋ ಇರೋ ದೇವಸ್ಥಾನ ಹಾಂ ನೆಲಮಂಗಲದಲ್ಲಿ ಇದೆ, ಪಾವಗಡದಲ್ಲಿ ಇದೆ, ಹಾಂ ಇಲ್ಲಿ ಡೆಂಕರಿ ಕೋಟೆ ಬೆಟ್ಟದ ಮೇಲೆ. ನನಗೂ ಅದಕ್ಕೆ ಕನೆಕ್ಷನ್ ಇರಲ್ಲ. ಹಾಂ ಯಾರೋ ಒಬ್ರು ಬರ್ತಾರೆ. ಹಾಂ ಇವಾಗ ನಿಮಗೂ ನಮಗೂ ಇವಾಗ ನೀವು ಫಸ್ಟ್ ಟೈಮ್ ಪ್ರಥಮವಾಗಿ ನಾನು ಭೇಟಿ. ಎಸ್ ಸರ್, ಹೌದು ಹೌದು. ಅವಾಗ ನನ್ನ ಬಗ್ಗೆ ನಿಮಗೆಲ್ಲ ನಾಲೆಜ್ ಇದೆ. ನೀವು ಎಲ್ಲೋ ಹೋಗಿರ್ತೀರ, ನಿಮ್ಮ ಊರ ಕಡೆ ಬಿಜಾಪುರ ಕಡೆ ಎಲ್ಲೋ ಒಂದು ಸಣ್ಣ ದೇವಸ್ಥಾನ, ಅವಾಗ ನಿಮಗೆ ಮೈಂಡಿಗೆ ಬರುತ್ತೆ, ಅರೆ ಅಣ್ಣ ಇದ್ದಾರೆ, ಅವ್ರಿಗೊಂದು ಮಾತು ತಿಳಿಸೋಣ ನಾವು. ಅದು ನಿಮಗೆ ಅದು ಮೈಂಡಲ್ಲಿ ಬಂದು ನೀವು ಬಂದು ನನ್ನನ್ನು ಭೇಟಿಯಾಗಿ ಆ ದೇವಸ್ಥಾನ ಬಗ್ಗೆ ನೀವು ಹೇಳಿದಾಗ ನನಗೊಂದು ಮೋಟಿವೇಶನ್ ಆಗಿ ನನಗೊಂದು ಇನ್ಸ್ಪಿರೇಷನ್ ಬಂದು ನಾನು ಬಂದು ಅದನ್ನು ಟೇಕಪ್ ಮಾಡ್ತೀನಿ. ಓಕೆ. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಹೋಗಿ ನಾನು ಮಾಡ್ತೀನಿ ಈ ದೇವಸ್ಥಾನ ಅಂತ ಯಾವತ್ತೂ ಎಲ್ಲೂ ಇಲ್ಲ. ಇಲ್ಲ. ಹ್ಞೂ. ಥ್ರೂ ಪೀಪಲ್, ನಿಮಗೆ ಮಾಹಿತಿ ಬರಬೇಕು. ಥ್ರೂ ಪೀಪಲ್. ಇವಾಗ ಡೆಂಕನಿ ಕೋಟೆಯಲ್ಲಿ ಅಲ್ಲಿ ಮೇಲೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ನಮ್ಮ ರಾಘು ಅವರು ಕುಟುಂಬದವ್ರು ನಡ್ಸ್ಕೊಂಬರ್ತಾರೆ ದೇವಸ್ಥಾನ. ಅವರು ದೇಣಿಗೆ ಇಲ್ಲ ಕಾರಣಕ್ಕೆ ಡೆವಲಪ್ಮೆಂಟ್ ಮಾಡದೆ ಕಾರಣದಲ್ಲಿ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟವ್ರು. ಅವ್ರ ಹತ್ರ ಬಂದಿದ್ದೇನು ಏನಾದರೂ ಡೊನೇಷನ್ ಕೊಡಿ ಅಂತ. ನಾನು ಸ್ವಲ್ಪ ಡೊನೇಷನ್ ಕೊಟ್ಟರೆ ದೇವಸ್ಥಾನ ಆಗಲ್ಲ, ನನಗೆ ಗೊತ್ತು. ನಾನು ಹೋಗಿ ಖುದ್ದಾಗಿ ನೋಡಿದಾಗ ಹೋಗಿ ದೇವಸ್ಥಾನ ನಾನು 1 ಲಕ್ಷ 2 ಲಕ್ಷ ಕೊಟ್ಟರೆ ಆಗಲ್ಲ, ಪುನಃ ನಿಂತೋಯ್ತದೆ. ಇದನ್ನು ಟೇಕಪ್ ಮಾಡ, ಫುಲ್ ಜೀರ್ಣೋದ್ಧಾರ ಮಾಡಿ ನಿಮ್ಮ ಕೈ ಕೊಡ್ತೀನಿ. ಓಕೆ. ಹಂಗೆ ಸುಮಾರು ದೇವಸ್ಥಾನಗಳು ಹಂಗೂ ಮಾಡಿದ್ದೀನಿ. ಅವ್ರು ನನ್ನ ಹತ್ರ ಬರ್ತಾರೆ ಡೊನೇಷನ್ಗೆ. 6 ವರ್ಷದಿಂದ ನಿಂತೋಗಿದೆ, 10 ವರ್ಷದಿಂದ ನಿಂತೋಗಿದೆ. ಇವಾಗ ನಾನು ಕೊಡ್ತೀನಪ್ಪ, ಒಂದು ಸ್ವಲ್ಪ ಶುರು ಮಾಡ್ತೀಯ, ತಿರುಗಿ ನಿಂತೋಯ್ತೆ, ತಿರುಗಿ ಇನ್ನು 6 ವರ್ಷ 5 ವರ್ಷ ನಿಂತಿರ್ತೆ. ಸೊ ನಾನೇನು ಮಾಡ್ತೀನಿ, ಅಷ್ಟಮಂಗಲ ಪ್ರಶ್ನೆ ಆಗ್ತೀನಿ. ಹೌದು ಈ ದೇವಸ್ಥಾನ ಮಾಡಬಹುದು, ನೀವು ಮಾಡಬೇಕು ಅಂತ ಬಂದಾಗ ನಾನೇನು ಮಾಡ್ತೀನಿ, ಅವ್ರನ್ನ ಹೋಗಿ ನೋಡಿ ಈ ದೇವಸ್ಥಾನ ಹಾಗೆ ಇದು ಮಾಡ್ಕೊತೀನಿ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ನೀವು ನನಗೆಲ್ಲ ಪರ್ಮಿಷನ್ ಕೊಡಬೇಕು. ಯಾಕಂದ್ರೆ ನನಗೆ ಅಬ್ಜೆಕ್ಷನ್ ಬರಬಾರ್ದು. ನಾನು ಶುರು ಮಾಡಿದಾಗ ನನಗೇನು ಐ ಶುಡ್ ನಾಟ್ ಗೆಟ್ ಎನಿ ಅಬ್ಜೆಕ್ಷನ್ಸ್. ನಮ್ಮ ಮೈಂಡಲ್ಲಿ ಏನೋ ಇರುತ್ತೆ. ನಾನು ಗೋಪುರ ಕಟ್ಟಿಬಿಟ್ಟು ಗೋಲ್ಡ್ ಪೇಂಟ್ ಹೊಡೆಯಲ್ಲ. ನಾನು ಪ್ರತಿಯೊಂದು ದೇವ್ರಿಗೂ ಏನು ನಾವು ಗೋಪುರದಲ್ಲಿ ಇದ್ದೀಯೋ ಪ್ರತಿಯೊಂದು ದೇವ್ರಿಗೂ ಒಂದೊಂದು ಕಲರ್ ಕೊಟ್ಟಿರ್ತೀವಿ. ಅದು ಕಾಸ್ಟ್ಲಿ ಆಗುತ್ತೆ, ಬಟ್ ಒಳ್ಳೆ ನೋಡೋಕೆ ಪ್ರಾಪರಾಗಿ ಕಟ್ಟಿಬಿಟ್ಟು ಬರೀ ಗೋಲ್ಡ್ ಪೇಂಟ್ ಹೊಡೆದ್ಬಿಡು ಎಲ್ಲ ಒಂದೇ ಕಲರು, ಅದು ಇಟ್ಸ್ ನಾಟ್ ಗುಡ್. ಸೊ ಅದು ಪ್ರತಿಯೊಂದು ನಮಗೆ ಅಬ್ಜೆಕ್ಷನ್ ಬರಬಾರ್ದು. ನಾವು ಮಾಡಿ ನಿಮ್ಗೆ ಕೊಡ್ತೀವಿ, ನೀವು ನಡ್ಸ್ಕೊಳ್ಳೋದು. ಇವತ್ತವರೆಗೂ ನಾವು ಮಾಡೋ ದೇವಸ್ಥಾನಗಳು ತುಂಬ ಅದ್ಭುತ ಡೆವಲಪ್ಮೆಂಟ್. ಕಾಶಿ ಕಾಡುಗೋಡಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಶಿವರಾತ್ರಿ ಬಂದರೆ 20,000 ಜನ, 20,000 25,000 ಪೀಪಲ್. ಗೌರ್ಮೆಂಟ್ ಪೊಲೀಸ್ ಹಾಕಿರ್ತಾರೆ ಸೆಕ್ಯೂರಿಟಿ. ಸೊ ಇಮ್ಯಾಜಿನ್, ಉಂಡಿ ಕಲೆಕ್ಷನ್ ಬರುತ್ತೆ, ದೇವಸ್ಥಾನ ಡೆವಲಪ್ಮೆಂಟ್ ಆಗುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ, ಒಂದು ಎನರ್ಜಿ ಜನರೇಟ್ ಆಗುತ್ತೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಧರ್ಮ. ಇವಾಗ ನಾವು ದೀಸ್ ಆರ್ ಆಲ್ ವೇರ್ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಧರ್ಮ. ಇವಾಗ ಹಳೆಯ ದೇವಸ್ಥಾನಗಳ ಡಿಪ್ಯುಲೇಟೆಡ್ ಇರೋ ದೇವಸ್ಥಾನಗಳನ್ನ ನಾವು ಲೀಡ್ ತೊಗೊಂಡು ಶಾಸ್ತ್ರೋಹಿತವಾಗಿ ಜೀರ್ಣೋದ್ಧಾರ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಧರ್ಮನ ನಾವು ಬೆಳೆಸ್ತೀವಿ. ಇವಾಗ ದೇವಸ್ಥಾನದಲ್ಲಿ ಯಾರು ಹೋಗಿರ್ತಾರೆ, ಎಲ್ಲ ಹಿಂದೂಗಳೇ ಹೋಗಿರೋದು. ಹೌದೌದು ಅಲ್ಲ. ಸೊ ಹಿಂದೂ ಧರ್ಮಕ್ಕೆ ಒಂದು ಸೆಂಟರ್. ಇವಾಗ ಅದರಲ್ಲಿ ನಾವು ಇನ್ನೊಂದು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ನಮ್ಮ ಡಾಕ್ಟರ್ ಪ್ರವೀಣ್ ತೊಗಡೆ ಅವ್ರ ನೇತೃತ್ವದಲ್ಲಿ ನಮ್ಮದು 1 ಲಕ್ಷ ಹನುಮಾನ್ ಚಾಲೀಸಾ ಕೇಂದ್ರಗಳು. ಇವಾಗ ಆಲ್ರೆಡಿ 30,000 35,000 ಆಗಿದೆ. ಏನು ಹನುಮಾನ್ ಚಾಲೀಸಾ ಕೇಂದ್ರ ಅಂದರೆ ಏನು? ಮಂಗಳವಾರ ಶನಿವಾರ ಕಂಪಲ್ಸರಿ ಒಂದು ವಿಲೇಜ್, ಆ ವಿಲೇಜಲ್ಲಿ ಒಂದು ದೇವಸ್ಥಾನದಲ್ಲಿ ಕಂಪಲ್ಸರಿ ಮಂಗಳವಾರ ಅಥವಾ ಶನಿವಾರ ಯುವಕರೆಲ್ಲ ಸೇರಿಕೊಂಡು ಹನುಮಾನ್ ಚಾಲೀಸಾ ಪಠನೆ ಮಾಡಬೇಕು ಕಂಪಲ್ಸರಿ. ಟ್ಯೂಸ್ಡೇ ಆರ್ ಸ್ಯಾಟರ್ಡೆ. ಇವಾಗ ನಮಗೆ 35,000 ಹನುಮಾನ್ ಚಾಲೀಸಾ ಕೇಂದ್ರಸ್ ಇದೆ. ನಮ್ಮ ಟಾರ್ಗೆಟ್ 1 lakh. 1 ಲಕ್ಷ ಹನುಮಾನ್ ಚಾಲೀಸಾ ಕೇಂದ್ರಗಳು ಮಾಡಿದ್ರೆ ರಾಷ್ಟ್ರೀಯ ಬಜರಂಗ ದಳಕ್ಕೆ ಒಂದು ಶಕ್ತಿ. ಅದನ್ನು ಕಂಪಲ್ಸರಿ ಮಾಡಬೇಕು ಅನ್ನೋ ಒಂದು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀವಿ. ಇವಾಗ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಇವತ್ತಿಗೂ ಯಾರೋ ಒಬ್ರು ಇಬ್ರು ಹನುಮಾನ್ ಚಾಲೀಸ ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ನಮಗೊಂದು ಬ್ರಿಲಿಯಂಟ್ ಅಂತ ವೈಬ್ ಪಾಸ್ ಆಗುತ್ತೆ. ಇನ್ನು ನೀವು ಆಲ್ರೆಡಿ 35,000 ಆಲ್ರೆಡಿ ಇದಾಗಿದೆ ಅಂದರೆ ಒಂದು ದೊಡ್ಡ ವಿಷನ್. ಡಾಕ್ಟರ್ ಪ್ರವೀಣ್ ತೊಗಡಿಯರು ಯಾರು? ಗುಜರಾತಿನ ಮೂಲ,
ಆಂಕಾಲಜಿಸ್ಟ್ ಡಾಕ್ಟ್ರು, ಕ್ಯಾನ್ಸರ್ ಡಾಕ್ಟ್ರು. ಇಂಡಿಯಾದಲ್ಲಿ ಟಾಪ್ ಡಾಕ್ಟರ್ಸಲ್ಲಿ ಒಬ್ಬರು. ಅವ್ರು ಯಾಕೆ ಎಲ್ಲ ಪ್ರೊಫೆಷನ್ ಬಿಟ್ಟರು, ಮನೆ ಬಿಟ್ಟರು, ಎಲ್ಲ ಬಿಟ್ಟು 40 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ತಲ್ಲಿ ಧರ್ಮ 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 ಏನೋ ಇಡೀ ಭಾರತವನ್ನು ಕೇಸರೀಕರಣ ಮಾಡಬೇಕು ಅಂತ ಅವ್ರ ಆಸೆ. ಏನೋ ವಿಷನ್ ಅಲ್ವಾ? ಪ್ರತಿ ಒಬ್ಬೊಬ್ರಿಗೂ ಒಂದು ವಿಷನ್ ಇರಬೇಕಪ್ಪ. ದೇರ್ ಇಸ್ ನೋ ವಿಷನ್, ದೇರ್ ಇಸ್ ನೋ ಮಿಷನ್. ಹೌದು ಸರ್. ಈ ಇಂಟರ್ವ್ಯೂ ಟೆಲಿಕಾಸ್ಟ್ ಆದ ನಂತರ ಒಂದಷ್ಟು ಜೆನ್ಯೂನ್ ಆಗಿ ಕೆಲವು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಪೋಸಲ್ಸ್ ನಿಮ್ಮ ಹತ್ರ ಬಂದರೆ ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರಿ? ನಾನು ಅದನ್ನು ಎಲ್ಲ ಸ್ಕ್ರೂಟಿನಿ ಮಾಡ್ತೀರಿ. ನೋಡಿ ಆ ದೇವಸ್ಥಾನದ ಹಿನ್ನೆಲೆ ಏನು, ಯಾಕಂದರೆ ಪ್ರತಿ ಡಿಇಟಿಗೂ ಒಂದೊಂದು ಇದಿರುತ್ತೆ. ಇವಾಗ ಗ್ರಾಮ ದೇವ್ರಿಗೊಂದಿರುತ್ತೆ. ಗ್ರಾಮ ದೇವರು ಗ್ರಾಮದಲ್ಲಿ, ಎರಡನೇದು ಲಕ್ಷ್ಮೀ ನರಸಿಂಹಸ್ವಾಮಿ, ವಿಷ್ಣು ಇದರಲ್ಲಿ, ಶಿವ ಇದರಲ್ಲಿ ಒಂದೊಂದು. ಅದನ್ನು ನಾವು ಕಂಪ್ಲೀಟಾಗಿ ಅದನ್ನು ದೇವಸ್ಥಾನದ ಇತಿಹಾಸ ಎಲ್ಲ ತಿಳ್ಕೊಂಡು ಅದನ್ನು ಅಷ್ಟಮಂಗಲ ಪ್ರಶ್ನೆ ಹಾಕಿ ಅದನ್ನು ನಾವೇನಾದರೂ ಡೆವಲಪ್ಮೆಂಟ್ ಮಾಡ್ಬೋದಾ, ತುಂಬ ಅಥೆಂಟಿಕ್ ಆಗಿ ಆಗಮ ಶಾಸ್ತ್ರದಂತೆ ನಾವು ಮಾಡ್ತೀವಿ. ಇನ್ನೊಂದು ಸ್ಥಳೀಯದಲ್ಲಿರೋ ನಾವು ಅಲ್ಲಿ ಆ ಗ್ರಾಮದಲ್ಲಿರೋ ಗ್ರಾಮಸ್ಥರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇವಾಗ ನಾನೆಲ್ಲೋ ಬಂದು ಏನೋ ಮಾಡ್ತೀನಿ ಅದು ತಪ್ಪು. ಕರೆಕ್ಟ್. ನನ್ನ ಎಫರ್ಟ್ ನಾನು ಮಾಡ್ತೀನಿ, ಅಲ್ಲಿನ ಗ್ರಾಮಸ್ಥರ ಎಫರ್ಟ್ ಇರಬೇಕು. ಆವಾಗೇ ಅದು ಡೆವಲಪ್ ಆಗೋದು. ಇವಾಗ ನಾವು ಹೋಗ್ತೀವಿ, ನಮ್ಮ ಕೆಲಸ ಮುಗಿಸ್ತೀವಿ, ಗ್ರಾಮಸ್ಥರನ್ನ ಜೊತೆಲಿ ಇಟ್ಕೊತೀವಿ, ನಾವು ಹಣ ಇದು ಸ್ಪೆಂಡ್ ಮಾಡ್ತೀವಿ, ಜೀರ್ಣೋದ್ಧಾರ ಮಾಡಿ ಬಂದುಬಿಡ್ತೀವಿ. ಅದನ್ನು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಅವರು. ಸೊ ಅವ್ರಿಗೊಂದು ಮೋಟಿವೇಶನ್ ನಾವು ಕೊಡಬೇಕಲ್ಲ. ದೇವಸ್ಥಾನ ಮಾಡೋದಲ್ಲ ಇಂಪಾರ್ಟೆಂಟ್, ದೇವಸ್ಥಾನ ನಡೆಸೋದು ಇಂಪಾರ್ಟೆಂಟ್. ದೇವಸ್ಥಾನ ಮಾಡಿಸ್ಬಿಟ್ಟು ನಿತ್ಯ ಪೂಜೆಗಳು ನಡೆದಿಲ್ಲ ಅಂದರೆ ಆಮೇಲೆ ಎಫೆಕ್ಟ್ ನಮ್ಗೆಲ್ಲರಿಗೂ ಆಗುತ್ತೆ. ಕರೆಕ್ಟ್. ಸೊ ದೇವಸ್ಥಾನ ಇವಾಗ ದೇವಸ್ಥಾನ ಅಯೋಧ್ಯೆಯಲ್ಲಿ ಚೋರಿ ಆಯ್ತಪ್ಪ. ಅದು ಭಾರಿ ಅದು ಎಷ್ಟು ಮಟ್ಟಕ್ಕೆ ನಮ್ಮ ಹಿಂದೂ ಜನ ನಮ್ಮ ಇದಕ್ಕೆ ಧಕ್ಕೆ ಆಯ್ತು. ಇಟ್ ಇಸ್ ನಾಟ್ ಗುಡ್. ದೇವಸ್ಥಾನದಲ್ಲಿ ದೇವ್ರ ದುಡ್ಡನ್ನು ನಾವು ಚೋರಿ ಮಾಡಿದಾಗ ಅದು ಎಥಿಕ್ಸೇ ಇಲ್ವಲ್ಲ. ಹಂಗೆ ಆಗಬಾರ್ದು. ದೇವಸ್ಥಾನ ಅಂದರೆ ಒಂದು ಪವರ್ಫುಲ್ ಜಾಗ. ಅಲ್ಲಿ ಹೋದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲರಿಗೂ ಏನೋ ಪ್ರಾಬ್ಲಮ್, ಎನರ್ಜಿ ಪಾಸ್ ಆಗುತ್ತೆ. ಅಲ್ಲಿ ಕೂತ್ಕೊಂಡು ನಮ್ದೇನು ಹ್ಯಾಪಿನೆಸ್ ಇದ್ರೂ ಹಂಚ್ಕೋಬೋದು, ನಮ್ಮ ಸಮಸ್ಯೆ ಇದ್ದೇನೋ ಹಂಚ್ಕೋಬೋದು ದೇವ್ರ ಹತ್ರ. ಸೊ ಅದೊಂದು ಸೆಂಟ್ರ್. ನಾವು ಅಲ್ಲಿ ಹೋಗಿ ನಾವು ಅಲ್ಲಿನ ಆ ಉಂಡಿಯಲ್ಲಿ ನಾವು ಕದ್ಕೊಂಡ್ಬಂದರೆ ಇಟ್ಸ್ ನಾಟ್ ಗುಡ್. ಅದನ್ನು ನಾವು ಎಜುಕೇಟ್ ಮಾಡಬೇಕು. ಧರ್ಮ ಬೆಳೆಸಬೇಕು, ಧರ್ಮ ರಕ್ಷಿಸಬೇಕು, ಧರ್ಮೋ ರಕ್ಷಿತ. ಸೊ ನಾವು ಹಳೆಯ ದೇವಸ್ಥಾನಗಳನ್ನ ಯಾಕೆ ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಹಳೆಯ ದೇವಸ್ಥಾನಗಳಲ್ಲಿ ಪವರ್ ಇದೆ. ಯಾಕಂದರೆ ಆ ಕಾಲದಿನ ಶಾಸ್ತ್ರೋಹಿತವಾಗಿ ಜೀರ್ಣೋದ್ಧಾರ ಮಾಡಿರ್ತಾರೆ ಅವರು. ಇವಾಗ ಅರ್ಜೆಂಟಾಗಿ ಹೊಸ ದೇವಸ್ಥಾನ ಮಾಡೋದು ತಪ್ಪು. 38,000 ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ 38,000 ಟೆಂಪಲ್ಸ್ ಇದೆ. ಅದರಲ್ಲಿ ಪ್ರಾಮಿನೆಂಟ್ ಆಗಿರೋ ಟೆಂಪಲ್ಸ್ ಮಾತ್ರನೇ ಎಲ್ಲರೂ ನೋಡೋದು. ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಮೂಕಾಂಬಿಕಾ ಅಮ್ಮ ಪ್ರಾಮಿನೆಂಟ್ ಆಗಿರೋದು. ಬಟ್ ಎಷ್ಟು ದೇವಸ್ಥಾನಗಳು? 38,000. ಓಕೆ. ಎಂಡೋನ್ಮೆಂಟ್ ಅವರು ಪ್ರತಿ ದೇವಸ್ಥಾನನೂ ಡೆವಲಪ್ ಮಾಡಬೇಕು, ಅವಾಗೇ ಧರ್ಮ. ಇವಾಗ ನಾವು ಸಣ್ಣದಾಗಿ ಏನೋ ಮಾಡ್ತಾ ಇದ್ದೀವಿ ನಮ್ಮ ಪರಿವಾರದ ಟ್ರಸ್ಟ್ ಕಡೆಯಿಂದ. ಹಂಗೆ ನನಗೆ ಇನ್ಸ್ಪಿರೇಷನ್ ಇವರು ನಮ್ಮ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ, ಅವರು ತುಂಬ ಹಳೆ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡ್ತಾರೆ. ಆಮೇಲೆ TVS ನಮ್ಮ ವೇಣು ಶ್ರೀನಿವಾಸ್ ಅವರು ಬಾಬಾ ಭಕ್ತರು. ಅವ್ರದ್ದು ನಿಯಮ ಪ್ರತಿ ವರ್ಷ ಅವರು ಅಷ್ಟಮಂಗಲ ಪ್ರಶ್ನೆ ಮಾಡಿ ಯಾವ್ಯಾವ ದೇವಸ್ಥಾನ ಅವ್ರದ್ದೆಲ್ಲ ದೊಡ್ಡ ಹೈ ಬಜೆಟ್. 60 ಕೋಟಿ 100 ಕೋಟಿ. ಅವ್ರು ಯಾವ ದೇವಸ್ಥಾನ ಅವ್ರಿಗೆ ಅಲ್ಲಿ ಬರುತ್ತೋ ಆ ದೇವಸ್ಥಾನ ಅವ್ರು ಟೇಕಪ್ ಮಾಡ್ತಾರೆ. ಓಕೆ, ಸೂಪರ್. ಅವರು ಪಟ್ಟಿಗೆ ಒಂದು ಫಂಡನ್ನೇ ಅಲಕಾಟ್ ಮಾಡಿಬಿಟ್ಟಾರೆ ಬರೀ ದೇವಸ್ಥಾನಗಳ ಡೆವಲಪ್ಮೆಂಟ್. ಇವಾಗ ಇಲ್ಲಿ ರೀಸೆಂಟಾಗಿ ನಮ್ಮ ಹೊಸೂರು ಹತ್ರ ಚಂದ್ರಚೂಡೇಶ್ವರ ಟೆಂಪಲ್ ರಾಜಗೋಪುರ 30 crores ಮಾಡ್ತಾಯಿದ್ರು ಅವರು. ದೇರ್ ಬಿಗ್. ನೆಕ್ಸ್ಟ್ ನಿಮ್ಮದು ಪ್ಲ್ಯಾನ್ ಏನು ಸರ್? ನೆಕ್ಸ್ಟು ನಮ್ದು ಏನಿಲ್ಲಪ್ಪ ನೋಡಿ, ಇವಾಗ 13ನೇ ದೇವಸ್ಥಾನ ನಡೀತಾ ಇದೆ. ಅದು 6 crores ಬಜೆಟ್ಟು ನಮ್ಮದು ದೇವಸ್ಥಾನದ್ದು, 6 ಕೋಟಿ. ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಈ ಥರ ಬಂದಾಗ ಇನ್ವೆಸ್ಟ್ ಮಾಡೋದು ಏನು ಬರ್ತಾ ಇರ್ತದೆ ಹೋಗ್ತಾ ಇರುತ್ತೆ ಅಷ್ಟೇ. ದೇವಸ್ಥಾನ ನಮಗೆ ಇವಾಗ ಪುಟ್ಟಪರ್ತಿಯಲ್ಲಿ ಹೋಗಿ ನಾನು ಯಾಕೆ ದೇವಸ್ಥಾನ ಮಾಡಬೇಕು ಅದು ಬಂತು. ಬಾಬಾ ಅನುಗ್ರಹ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಬ್ಲೆಸ್ಸಿಂಗು, ನಮ್ಮ ಬ್ರದರ್ಸ್ ಸಪೋರ್ಟು, ನಮ್ಮ ಫ್ಯಾಮಿಲಿ, ಫಸ್ಟ್ ಫ್ಯಾಮಿಲಿ. ಇವಾಗ ನಮ್ಮ ಹೆಂಗಸರು, ನಮ್ಮ ವೈಫ್, ಅವರೆಲ್ಲ ನಮಗೆ ಮೋಟಿವೇಶನ್.
ನನ್ನ ಮಗಳು ಇನ್ಸ್ಪಿರೇಷನ್. ನನ್ನ ಮಗ ಇವಾಗ ಅವರೆಲ್ಲ ನನಗೆ ಡ್ಯಾಡಿ ಯಾಕೆ ನಮ್ಮ ನೀವು ಅಷ್ಟೆಲ್ಲ ದೂರ ಹೋಗಿ ಅದೆಲ್ಲ ಕಮರ್ಷಿಯಲಿ ಆಗ್ಬೋದು, ನೀವು ಬನ್ನಿ ನಾವು ಅಲ್ಲೊಂದು ಕಾಂಪ್ಲೆಕ್ಸ್ ಮಾಡೋಣ, ಇಲ್ಲೊಂದು ಅಪಾರ್ಟ್ಮೆಂಟ್ ಮಾಡೋಣ, ಇಲ್ಲೊಂದು ಮೇಡಮ್ ಅವ್ರಿಲ್ಲ. ಅವರು ನನಗೆ ಫ್ರೀ ಹ್ಯಾಂಡ್. ನಮ್ಮ ಡ್ಯಾಡಿ ಹೋಗಿದ್ದಾರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಹ್ಯಾಪಿನೆಸ್. ನಮ್ಮ ಡ್ಯಾಡಿ ನಮ್ಮ ತಂದೆಗೆ ಏನರಲ್ಲಿ ಹ್ಯಾಪಿ ಇದೆಯೋ ಅದನ್ನ ನಾವು ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಫೀಲಿಂಗ್ ಅವರಲ್ಲಿ ಇದೆ. ಲೆಟ್ ಹಿಮ್ ಡು ಪ್ರಾಪರ್ಲಿ, ಲೆಟ್ ಹಿಮ್ ಡು ವಾಟ್ ಎವರ್ ಹಿ ವಾಂಟ್ಸ್ ಟು ಡೂ, ಹಿ ಈಸ್ ಡೂಯಿಂಗ್ ಗುಡ್. ಸೂಪರ್. ವಾಟ್ ಎವರ್ ಈಸ್ ಡೂಯಿಂಗ್ ಗುಡ್, ಲೆಟ್ ಹಿಮ್ ಡು. ಇವಾಗ ನನಗೆ ಅಬ್ಜೆಕ್ಷನ್ ಇಲ್ವಲ್ಲ. ಇವಾಗ ಮನೇಲಿ ಫೈನಾನ್ಸು ಅಷ್ಟೇ, ನನಗೆ ಮೇಜರ್ ಸ್ಟ್ರೆಂತ್ ಏನು, ನನಗೆ ಇವಾಗ ಅರ್ಜೆಂಟಾಗಿ ಒಂದು ದೇವಸ್ಥಾನ ಮಾಡಬೇಕು ಅಂದರೆ ನನಗೆ 50 ಲಕ್ಷ ರೂಪಾಯಿ ಫಂಡಿಂಗ್ ಸ್ಟಾರ್ಟ್ ಆಗಬೇಕಲ್ಲ. ನನಗೆ ಮೇಯ್ನ್ ಸೋರ್ಸ್ ಬಂದು ನಮ್ಮ ತಾಯಿ. ಓಕೆ, ಅಮ್ಮ ಈ ದೇವಸ್ಥಾನ ಪ್ರಾರಂಭ ಮಾಡಿದ್ರೆ ಅವ್ರು ಒಂದು 10 ಲಕ್ಷ ಕೊಡ್ತಾರೆ, ನಮ್ಮ ಅಣ್ಣ ಅವ್ರೊಂದು 10 ಲಕ್ಷ, ನನ್ನ ತಮ್ಮ ಅವ್ರೊಂದು 10 ಲಕ್ಷ ಕೊಡ್ತಾರೆ. ಸೊ ನನಗೆ ಅಲ್ಲೇ 30 ಲಕ್ಷ ಬಂತು. ಮಗಳು ಒಂದು 5 ಲಕ್ಷ ಕೊಡ್ತಾರೆ, 40 ಲಕ್ಷ. ನನಗೆ ಮೇಯ್ನು ಫಂಡು ಮನೆಯಲ್ಲೇ ಜನ್ರೇಟ್ ಆಗುತ್ತಲ್ಲ, ಅದೊಂದು ನನಗೆ ಸ್ಟ್ರೆಂತ್. ಆಮೇಲೆ ಫ್ರೆಂಡ್ಸು ಪ್ರತಿಯೊಬ್ಬ ಫ್ರೆಂಡ್ಸ್. ಇವಾಗ ನನಗೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಲ್ಲಿ ನನಗೆ ಆ್ಯನ್ಯುವಲ್ ಡೋನರ್ಸ್ ಅಂತ ನಾನು ಮಾಡಿದ್ದೆ. ಓಕೆ, ಅಂದರೆ ಧರ್ಮ ರಕ್ಷಾ ನಿಧಿ ಅಂತ, ಧರ್ಮಕ್ಕೆ ರಕ್ಷಣೆಗೆ ನಿಧಿ, ಧರ್ಮ ರಕ್ಷಾ ನಿಧಿ. ನನಗೆ 1 ಲಕ್ಷ ಕೊಡೋರು 100 ಜನ ಇದ್ದಾರೆ. ಓಕೆ, ನಿಮ್ಗೆ ಅಲ್ಲೇ 1 ಕೋಟಿ ಆಯ್ತಲ್ಲ. ಅದು ನಾನು ತೊಗೊಂಡು ಮನೆಗೆ ಬರಲ್ಲ, ಅದು ತೊಗೊಂಡು ಅವ್ರು ಕೊಡ್ತೀನಿ. ಓಕೆ, ಅವರು ಧರ್ಮ ಬೆಳೆಸ್ತಾರೆ. ಸೂಪರ್. ಇವಾಗ ಹನುಮಾನ್ ಚಾಲೀಸ ಕೇಂದ್ರಗಳು 1 ಲಕ್ಷ ಕೇಂದ್ರ ಮಾಡಬೇಕು, ಇಸ್ ನಾಟ್ ಜೋಕ್. ಹೌದು, ಏನ ಅವರು ಧರ್ಮಕ್ಕೆ ನಾವು ಕೊಡ್ತೀವಿ. ವಿ ಸಪೋರ್ಟ್. 1 ಲಕ್ಷ 100 ಜನ 1 ಲಕ್ಷ ಕೊಡೋರು 1 ಕೋಟಿ ಆಯ್ತು. 1000 ಜನ 1 ಲಕ್ಷ ಕೊಟ್ಟರೆ ಎಷ್ಟು ಆಯ್ತದೆ? ಅಯ್ಯೋ, ಅದು ನಮಗೆ ಬೇಕು. ಸೂಪರ್. ಹನಿ ಗೂಡುಗಳಂತರ ಎವ್ರಿ ಡ್ರಾಪ್ ವಾಟ್ ಮೇಕ್ಸ್ ಎ ಮೈಟಿ ಓಷನ್. ಎಕ್ಸಾಕ್ಟ್ಲಿ. ಸೊ ಆ ತೊಗಡೆ ಅಂತವರು ಒಂದು ಕಟ್ಟಾರು ಹಿಂದುತ್ವ ಪರ್ಸನ್ಗೆ ನಾವು ನಿಂತರ ಜೊತೆ ಅವ್ರಿಗೊಂದು ಸ್ಟ್ರೆಂತ್. ಸೊ ನನಗೊಂದು ಸ್ಟ್ರೆಂತ್, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಸ್ಟ್ರೆಂತ್. ನೈಸ್ ಸರ್, ಭಾಳ ಖುಷಿ ಆಯ್ತು. ಒಂದು ಎನರ್ಜಿ ಪಾಸ್ ಆಯ್ತು ನನಗೆ. ಹೌದೌದು. ಮತ್ತೆ ತಿಪ್ಪಾರೆಡ್ಡಿ ಸಾಹೇಬ್ರದ್ದು, ಕಮಲಮ್ಮ ಅವ್ರದ್ದು, ಸಾಯಿಬಾಬಾ ಅವ್ರದ್ದು, ಮತ್ತೆ ದೇವ್ರದ್ದು ಎಲ್ರದ್ದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಸದಾ ಇರಲಿ. ಧರ್ಮವನ್ನು ರಕ್ಷಿಸುವಲ್ಲಿ ನೀವು ಸದಾ ಒಂದು ಹೆಜ್ಜೆ ಮುಂದೆ ಇರಿ. ಹೌದಪ್ಪ, ಅದೆಲ್ಲ ಥ್ಯಾಂಕ್ ಯು ಸೋ ಮಚ್. ಪರಮಾತ್ಮ ಇನ್ನೂ ಶಕ್ತಿ ಕೊಡಲಿ. ಎಸ್ ಸರ್. ಇನ್ನೂ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಸ್ಕೊಳ್ಳಿ. ಎಸ್ ಸರ್. ಯಾಕಂದರೆ ಲೈಫ್ ಈಸ್ ಎ ಜರ್ನಿ. ನಾನು ಡೈರೆಕ್ಟಾಗಿ ಹೇಳ್ಬಿಟ್ಟು ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ ಥ್ರೂ ಟೈಮ್. ಹಿಸ್ ಸ್ಟೋರಿ ಈಸ್ ಹಿಸ್ಟರಿ. ನಾವು ಹಿಸ್ಟ್ರಿನ ಓದ್ತಾ ಇರ್ತೀವಿ, ಯಾರು ಅವ್ರ ಸ್ಟೋರಿ ಓದ್ತಾ ಇರ್ತೀವಿ. ಆಮೇಲೆ ಇತಿಹಾಸದ ಪುಟದಲ್ಲಿ ನಮ್ಮದು ಒಂದು ಸ್ಟೋರಿ ಆಗಿರುತ್ತೆ, ಅಷ್ಟು ಶಾಶ್ವತವಾಗಿರಲಿ. ಹೌದು, ಮಕ್ಕಳು ನಡ್ಸ್ಕೊಂಡು ಹೋಗ್ಬೇಕು. ನಮ್ಮ ತಂದೆಯವರು ಮೊದಲಾಗಿ ನಾನು ಹಾರ್ಟ್ ಮಾಡಿದ್ದೆ. ನಾನು ಹೇಳಿದಲ್ಲ, 1 ಬಿಗ್ ಹಾರ್ಟ್ ಕ್ಯಾನ್ ಪ್ರೊಟೆಕ್ಟ್ ಮಿಲಿಯನ್ ಹಾರ್ಟ್ಸ್. ಸೊ ಹಾರ್ಟ್ ಇದ್ಲಿರ್ಬೇಕು. ಅದು ಇದ್ದರೆ ನಾವು ಎಲ್ಲರಿಗೂ ನಾವು ಜೊತೆಯಲ್ಲಿ ಇದು ಮಾಡಿಕೊಂಡು ಹ್ಯಾಪಿಯಾಗಿ ಜರ್ನಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬ ಸಂತೋಷ. ಥ್ಯಾಂಕ್ಸ್.